ಬಂಧಿಸಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರುವ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಿ ಕಾಮುಕ ಪ್ರಜ್ವಲ್ ರೇವಣ್ಣವನ್ನು ಕೂಡಲೇ ಬಂಧಿಸಿ ಬಂಧಿಸದೇ ಇರುವಂತಹ SST ಅಧಿಕಾರಿಗಳಿಗೆ ಧಿಕ್ಕಾರ, ಬಂಧಿಸದೇ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್, ದಲಿತ ಟೈಗರ್ ಸಂಘಟನೆ ಜಿಂದಾಬಾದ್. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರುವ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಿ, ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿರುವ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್, ಇವತ್ತು ನಮ್ಮ ದಲಿತ ಟೈಗರ್ ಸಂಘಟನೆ ವತಿಯಿಂದ ಶಾಂತಿಯುತವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಷಯ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಷಯನೇ. ಒಂದು ಕಾಮುಕ ಅಂತಲೇ ಹೇಳಬೇಕಾಗಿರುತ್ತೆ. ಪ್ರಜ್ವಲ್ ರೇವಣ್ಣ MP ಆಗಿದ್ದಂಥವರು, ಅವನು 3000 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದೆ ಅಂತ ಹೇಳಿ ಅಧಿಕೃತವಾದ ಮಾಹಿತಿಗಳು ಬರ್ತಾ ಇದೆ. ಇಂಥ ಒಂದು ಅವನ್ನ ಗೂಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂಥ ಒಂದು ಗೂಳಿಯನ್ನು ಹೊರಗಡೆ ಬಿಟ್ಟಿರೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಕೂಡಲೇ ಅವನ್ನ ಬಂಧಿಸಬೇಕಂತ ಹೇಳಿ ನಮ್ಮ ಎಲ್ಲರ ಹೋರಾಟ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಕೂಡಲೇ ಅವನ್ನ ಬಂಧಿಸಿ ಇಂಥವನ್ನ ಸೈಕೋ ಅಂತಲೇ ಹೇಳ್ಬೇಕು ನಾವು. ಇಂಥ ಸೈಕೋವನ್ನು ಕೂಡಲೇ ಎಡಮುರಿ ಕಟ್ಟಿ ಜೈಲಿಗೆ ಕಳಿಸ್ಬೇಕಂತ ಹೇಳ್ತಾ ಇದ್ದೀವಿ ಸರ್. ಸರ್, ಬೇರೆ ರೀತಿಯಲ್ಲಿ ಏನೋ ಒಂದು ಮೋಸ ಆಗಿದ್ರೆ ಹೆಣ್ಮಕ್ಳು ಹೊರಗಡೆ ಬರ್ತಾಯಿದ್ರು. ಇವತ್ತು ಅವರನ್ನು ಮಾನಭಂಗ ಮಾಡಿದ್ದಾನೆ ಇವನು. ಕೆಲವರು ಮಾನ ಹೋದರೆ ಪ್ರಾಣ ಹೋದಂಗೆ ಅಂತ ಹೇಳಿ ಹೆಣ್ಮಕ್ಳು ಕೆಲವರು ಹೊರಗಡೆ ಬರ್ತಾ ಇಲ್ಲ. ಇದನ್ನು ತನಿಖೆ ಮಾಡಬೇಕಾಗಿರೋದು ಅಧಿಕಾರಿಗಳು ತನಿಖೆ ಮಾಡಿ ಯಾವ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗಿದೆಯೋ ಅಂಥ ಹೆಣ್ಣುಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯಾಯ ಅಂತ ಹೇಳಿದ್ರೆ ಅವನ್ನ ಬಂಧಿಸಬೇಕು. ಅವನು ಸಾಯೋ ತನಕ, ಕೊನೆ ತನಕ ಅವನು ಜೈಲಲ್ಲೇ ಉಳಿಬೇಕು. ಅವಾಗ ಮಾತ್ರ ಹೆಣ್ಮಕ್ಕಳಿಗೆ ನ್ಯಾಯ ಸಿಗ್ದಂಗೆ ಆಗುತ್ತೆ. ಹಾಗೂ ಕೆಲವೊಂದು ಹೆಣ್ಣು ಮಕ್ಕಳ ಕಡೆಯಿಂದ ಆಸ್ತಿಗಳನ್ನ ಕಿತ್ಕೊಂಡಿರ್ತಾರೆ ಭಯ ಇಟ್ಟು. ಇಡೀ ಇಡೀ ಹಾಸನನೇ ಅವ್ರದ್ದಂತ ತಿಳ್ಕೊಂಡು ಹಾಸನದಲ್ಲಿ ಅವ್ರು ಮಾಡಿರುವಂಥ ಅನ್ಯಾಯ ದೌರ್ಜನ್ಯಗಳು ಬೇರೆ ಯಾರೂ ಮಾಡಿರಲ್ಲ. ಹಿಂಗೆ ಎಷ್ಟೋ ಬಡಪಾವಿಗಳದ್ದು ಆಸ್ತಿಗಳನ್ನ ಕಿತ್ಕೊಂಡಿದ್ದಾರೆ. ಏನು ಈ SIT ತನಿಖೆ ಮಾಡ್ತಾ ಇದೆ, ಇದ್ರ ಬಗ್ಗೆನೂ ತನಿಖೆ ಮಾಡಬೇಕು. ಯಾರ್ಯಾರು ಬಡವರು ಆಸ್ತಿಗಳನ್ನ ಕಳ್ಕೊಂಡಿದ್ದಾರೋ ಆ ಆಸ್ತಿಗಳನ್ನೆಲ್ಲ ಇವು ಪ್ರಜ್ವಲ್ ರೇವಣ್ಣ ಇವ್ರ ಹತ್ರ ಮುಟ್ಗೋಳ ಹಾಕಿ ಆ ಆಸ್ತಿಗಳನ್ನೆಲ್ಲ ಯಾರ್ಯಾರು ಕಳ್ಕೊಂಡಿದ್ದಾರೋ ಅಂಥ ಬಡಪಾಯಿಗಳಿಗೆ ಒಪ್ಪಿಸ್ಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ ಸರ್. ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿರತಕ್ಕಂಥ ಒಂದು ಆರೋಪ ಆಗಿದೆ. ಅದು ಅಪರಾಧಿ ಆಗಬೇಕು ಅಂದಾಗ ಕೋರ್ಟಿಂದ ಅದು ತೀರ್ಮಾನ ಆಗಬೇಕು. ಆದರೆ ಇವತ್ತು ಸಾವಿರಾರು ಜನ ಹೆಣ್ಮಕ್ಳ ಮಾನವನ್ನ ಹರಾಜ್ ಮಾಡೋ ರೀತಿ ಅದನ್ನು ಪೆನ್ಡ್ರೈವ್ ಮೂಲಕ ಇರ್ತಕ್ಕಂಥ ವಿಡಿಯೋಗಳನ್ನ ಪಬ್ಲಿಕ್ಕಲ್ಲೆಲ್ಲ ಶೇರ್ ಮಾಡಿ ಅದನ್ನು ಹಂಚಿ ಹೆಣ್ಮಕ್ಳ ಮಾನ ಮರ್ಯಾದೆ ಕಳೆದಿದೆ. ಅಂಥವ್ರಿಗೆ ಏನು ಹೇಳಕ್ಕೆ ಸರ್? ಅಂಥವ್ರ ವಿರುದ್ಧನೂ ಕೇಸ್ ಆಗಬೇಕು. ಯಾಕಂದರೆ ನಾವು ಹುಟ್ಟಿರೋದು ಒಂದು ಹೆಣ್ಣಿನ ಹೊಟ್ಟೆಯಿಂದನೇ ನಾವು ಹುಟ್ಟಿರೋದು. ನಮ್ಮ ತಾಯಂದಿರ ಮಾನ ಮರ್ಯಾದೆ ಹೋಗೋದು ಒಂದೇ, ಎಲ್ಲ ಹೆಣ್ಮಕ್ಳದ್ದು ಮಾನ ಮರ್ಯಾದೆ ಹೋಗೋದು ಒಂದೇ. ಅಂಥವ್ನು ಏನು ವಿಡಿಯೋನ ಲೀಕ್ ಮಾಡಿ ಒಬ್ಬರು ಹಂಚ್ಕೊಂಡು ಅದನ್ನು ಬೇರೆ ನೋಟದಲ್ಲಿ ನೋಡಿಕೊಂಡು ರಾಜಕೀಯವಾಗಿ ಬಳಸ್ಕೊಂಡು ಹೆಣ್ಮಕ್ಳ ಮಾನ ಮರ್ಯಾದೆ ತೆಗೆಯುವಂಥ ಕೆಲಸ ಯಾರ್ಯಾರು ಮಾಡಿದಾರೋ ಅಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು ಸರ್. ಅಂಥವ್ರನ್ನೂ ಅರೆಸ್ಟ್ ಮಾಡಬೇಕು SIT. ಯಾಕಂದರೆ ಇಡೀ ನಮ್ಮ ಭಾರತ ಅಂದರೆ ನಮ್ಮ ಭಾರತಾಂಬೆ ಹೆಣ್ಣು ಮಗಳ ಒಂದು ಹೆಸರಲ್ಲಿ ಇರುವಂಥ ರಾಜ್ಯನೂ ನಮ್ಮ ಹೆಣ್ಣು ಮಗಳ ಹೆಸರಲ್ಲಿ ಇರುವಂಥದ್ದು. ಈ ಥರ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗೋದು ನಮ್ಮ ರಾಜ್ಯದಲ್ಲಿ ಆಗ್ಕೂಡ್ದು. ಇದ್ರೂ ಪ್ರಜ್ವಲ್ ರೇವಣ್ಣದಿಂದ ಆಗಿದೆ. ಆದರೆ ಇದನ್ನು ಪಬ್ಲಿಸಿಟಿ ಮಾಡಿ ಬೇರೆ ಥರ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ತೆಗೆಯೋರ್ನು ಜೈಲಿಗೆ ಕಳಿಸ್ಬೇಕಂತ ಹೇಳಿ ನಮ್ಮ ಒತ್ತಾಯದ ಹೋರಾಟ ಸರ್ ಇದು. ಹಾಗೆ ಇವತ್ತು ರಾಜಕೀಯದ ಬೇಳೆಕಾಳನ್ನ ಬಯಸ್ಕೊಳ್ಳಿಕ್ಕೋಸ್ಕರ ಇಷ್ಟು ಜನದ ಮಾನ ಮರ್ಯಾದೆ ಹೋಗೋ ರೀತಿಯಾಗಿ ರಾಜಕೀಯ ಕುತಂತ್ರದಿಂದ ಇಂಥ ಒಂದು ಘಟನೆ ನಡೆದಿದೆ ಅನ್ನೋ ಒಂದು ಮಾತಿದೆ. ಇದು ಹೊರಗಡೆ ಬರಬೇಕು ಅಂದ್ರೆ ರಾಜಕೀಯ ಕಾರಣ. ಇದಕ್ಕೇನು ಹೇಳ್ತೀರಾ ಸಂಘಟನೆ ಮುಖ್ಯಸ್ಥರಾಗಿ? ಸರ್, ಖಂಡಿತವಾಗಿ ಹೇಳ್ತಾ ಇದ್ದೀವಿ. ಇವತ್ತು ರಾಜಕೀಯವಾಗಿ ಇವರು ಏನಾದರೂ ಬಳಸ್ಕೊಂಡಿದ್ರು, ಆದರೆ ಅವ್ನು ಮಾಡಿರೋದು ಅನ್ಯಾಯ, ತಪ್ಪೇ. ಹಿಂಗೆ ಅಧಿಕೃತವಾಗಿ 2800 ವಿಡಿಯೋ ಅಂತ ಹೇಳಿದ್ರು ವರ್ಷಕ್ಕೆ 365 ದಿನ ಇರುತ್ತೆ. ಆದರೆ ದಿನಕ್ಕೆ ಒಂದು ಹೆಣ್ಮಕ್ಳನ್ನ ಇವನು ಇದು ಮಾಡಿದ್ದಾನೆ, ಅತ್ಯಾಚಾರ ಮಾಡಿದಾನೆ ಲೆಕ್ಕಕ್ಕೆ ಬರುತ್ತೆ. ಹಂಗಾದ್ರೆ 10 ವರ್ಷದಿಂದ ಇವ್ರ ತಾಯಿ ತಂದೆ ಏನು ಸರ್ ಕತೆ ಕಾಯ್ತಾ ಇದ್ರಾ? ನಾನು ಹೇಳ್ತಾ ಇದ್ದೆ,
ತಂದೆ ಮೇಲೇನೂ ಇದೆ. ಮಗನ್ನ ಕಾಪಾಡೋದಕ್ಕೋಸ್ಕರ ತಂದೆ ಕಿಡ್ನಾಪ್ ಕೇಸಲ್ಲಿ ಇವತ್ತು ಜೈಲಿಗೆ ಹೋಗಿದ್ದಾನೆ. ಹಿಂಗೆ ಆಮೇಲೆ ತಾಯಿ ಮೇಲೇನೂ ಇದೆ. ಇವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಂದರೆ, ಇವತ್ತು ಇಡೀ ರಾಜ್ಯ ನಾವು ಇಡೀ ರಾಜ್ಯ ಬೇರೆ ದೇಶಗಳ ಮುಂದೆ ನಾವು ಇವತ್ತು ತಲೆಬಾಗಿ ನಿಂತಿದ್ದೀವಿ. ಯಾರಿಂದ? ಇಂಥ ನಮ್ಮ ಬಾಯಲ್ಲಿ ಬೇರೆ ಮಾತೇ ಬರುತ್ತೆ, ಇಂಥ ಒಂದು ಕಾಮುಕರಿಂದ. ಯಾಕಂದರೆ ಈ ದೇಶಕ್ಕೆ ಪ್ರಧಾನಿಯಾಗಿ ಇದ್ದಂಥವರು ದೇವೇಗೌಡರು, ಅವರ ಕೊಡುಗೆ ಎಷ್ಟೋ ಇದೆ. ಈ ರಾಜ್ಯಕ್ಕೆ 2 ಸತಿ ಮುಖ್ಯಮಂತ್ರಿ, 2 ಸತಿ 3 ಸತಿ ಮುಖ್ಯಮಂತ್ರಿ ಆದಂಥವರು ನಮ್ಮ ಇವರು ಕುಮಾರಸ್ವಾಮಿ ಅವರು, ಅವ್ರದ್ದು ಕೊಡುಗೆ ಎಷ್ಟೋ ಇದೆ. ಆದರೆ ಅಂಥ ಹೊಟ್ಟೆಯಲ್ಲಿ ಅಂಥ ಒಡನಾಟ ಇದರಲ್ಲಿ ಹುಟ್ಟಿದಂಥ ಈ ಪಾಪಿಗಳನ್ನ ಜೈಲಿಗೆ ಕಳಿಸ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ನಾನು, ಅವ್ರ ಮೇಲೆ ಇವ್ರ ಮೇಲೆ ನಾನು ಹೇಳ್ತಾ ಇಲ್ಲ. ಅವ್ರು ಏನೇ ಇದ್ರು ನಮ್ಮ ದೇಶಕ್ಕೆ ಪ್ರಧಾನಿ ಆಗಿದ್ದಂಥವರು. ಹಿಂಗೆ ಅವನ ಮಗನ್ನ ಕರೆಕ್ಟಾಗಿ ಸಾಕಬೇಕಾಗಿರೋದು ಯಾರ ಕೈಯಲ್ಲಿತ್ತು? ತಂದೆ ತಾಯಿ ಕೈಗಳಲ್ಲಿತ್ತು. ಯಾವಾಗ ತಂದೆ ತಾಯಿ ಬಂದು ದಾರಿ ತಪ್ತಾರೋ ಮಗನೂ ದಾರಿ ತಪ್ಪಿದ್ದಾನೆ. ಯಾಕಂದರೆ ತಾಯಿ ಬಗ್ಗೆ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ಒಂದು ರೌಡಿಗಳ ಥರ ನಡ್ಕೊಂಡ್ರು. ಒಬ್ಬ ಕಾರ್ನ ಒಂದು ಕ್ರ್ಯಾಶ್ ಮಾಡಿ ಅದು ಬಂದಿದ್ದಕ್ಕೆ ಹಿಂಗೆ ಆ ಥರ ಒಂದು ಹೇಳಿದ್ರೆ ಒಂದು ಲೇಡಿ ರೌಡಿ ಅಂತಲೇ ನಾವು ಹೇಳಬೇಕು. ಆ ಥರ ನಡ್ಕೊಂಡ್ರು. ಇಡೀ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಂತು. ಅಂಥವರು ಸಾಮಾನ್ಯ ಜನರನ್ನಲ್ಲಿ ಎಷ್ಟು ಮಟ್ಟಿಗೆ ಅವ್ರು ನಡೆಸ್ಕೊತಾ ಇರ್ಬೋದು. ಅದರಿಂದ ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದು ಯಾರೇ ಇರಲಿ, ವಿಡಿಯೋ ಹರಿದು ಬಿಟ್ಟಿರೋರೇ ಆಗಿರಲಿ, ಅವ್ರು ರಾಜಕಾರಣಿ ಆಗಿರಲಿ. ಈಗ ರಾಜಕೀಯಕ್ಕೋಸ್ಕರ ಬಂದು ವಿಡಿಯೋನ ಲೀಕ್ ಮಾಡಿದ್ರಲ್ಲ, ಅಂಥ ರಾಜಕಾರಣಿ ಯಾರಂತ ಹೇಳಿ ಅವನನ್ನು SIT ತನಿಖೆ ಮಾಡಿ ಅವನು ಜೈಲಿಗೆ ಕಳಿಸ್ಬೇಕು. ಅದು ಯಾರೇ ಇರಲಿ. ಚುನಾವಣೆಗೂ ಮುಂಚೆನೇ ಕೂಡ ಪ್ರಜ್ವಲ್ ರೇವಣ್ಣರ ಈ ವಿಷಯ ಕೇಂದ್ರದ ಪ್ರಮುಖ ನಾಯಕರುಗಳು ಗೊತ್ತಿದ್ರೂ ಕೂಡ ಅವರಿಗೆ ಟಿಕೆಟ್ನ NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಇವತ್ತು ಈಗ ಚುನಾವಣೆ ಹತ್ರದಲ್ಲಿ ಇದು ಹೊರಬಂದಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಹೌದು ಸರ್, ಯಾಕಂದರೆ ಬಿಸಿ ನೀರು ಕೊದೀತಾ ಇದೆ ಅಂತ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಆದರೆ ಎದ್ದು ಕೊದೀತಾ ಇರುವಂಥ ನೀರನ್ನ ಮೇಲೆ ಇದು ಮಾಡಿಬಿಟ್ಟು ಅವ್ರಿಗೆ ಟಿಕೆಟ್ ಅಲೌನ್ಸ್ ಮಾಡಿದ್ರು, ಮತ್ತೊಂದು ಮಾಡಿದ್ರು. ಈಗ ಬಿಸಿ ನೀರು ಯಾರ ಕಾಲ ಮೇಲೆ ಬಿದ್ದಿದೆ? ಕಾಲ ಮೇಲೆ ಬಿದ್ದಿಲ್ಲ, ಇಡೀ BJP ಪಕ್ಷದ ತಲೆ ಮೇಲೆ ಬಿದ್ದಿದೆ. ಇದು ದೇಶದಲ್ಲಿ ಎಲ್ಲ ದೊಡ್ಡ ಪೆಟ್ಟು ಇವ್ರಿಗೆ. ಯಾಕೆ ಹೇಳ್ತಾ ಇದ್ದೀನಂದರೆ, ಏನಾದರೂ ಇವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳೋವಂಥವ್ರು ಹೆಣ್ಣು ಮಕ್ಕಳ ಮೇಲೆ ಗೌರವ ಏನಾದರೂ ಇತ್ತಂದರೆ ಇವನಿಗೆ ಟಿಕೆಟ್ ಕೊಡೋದಾಗಿತ್ತು. ಯಾಕಂದರೆ ಅಧಿಕಾರ ಯಾವಾಗ ಬೇಕಾದರೂ ಬರುತ್ತೆ, ಯಾವಾಗ ಬೇಕಾದರೂ ಹೋಗುತ್ತೆ. ಒಂದು ಸತಿ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಒಂದು ಸತಿ ಹೋದರೆ ತಿರುಗಿ ಬರೋದಿಲ್ಲ. ನಮ್ಮ ದೇಶದ ಪ್ರಧಾನಿಯಾಗಿದ್ದು ನೀನು ಏನು ಮಾಡಬೇಕಾಗಿತ್ತು? ತಕ್ಷಣವೇ ಅವನ ಮೇಲೆ ಕ್ರಮ ಜರುಗಿಸ್ಬೇಕಾಗಿತ್ತು, ಅವ್ರನ್ನ ದೂರ ಇಡಬೇಕಾಗಿತ್ತು. ಆದರೆ ನಿಮಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ, ನಿಮಗೆ ಯಾರ ಬಗ್ಗೆನೂ ಗೌರವ ಇಲ್ಲ. ನಿಮಗೆ ಅಧಿಕಾರ ಮುಖ್ಯ, ನಿಮಗೆ ಅಧಿಕಾರದ ಕುರ್ಚಿ ಮುಖ್ಯ. ಅದರಿಂದ ನೀವೇನು ಮಾಡಿದ್ದೀರಾ ಇವತ್ತು? ಇದಕ್ಕೆ ನೀವು ಕಾರಣನೇ. ಹಿಂಗೆ ನೀವು ಒಂದು ಕಾರಣನೇ. ಅವತ್ತು ನೀವೇನಾದರೂ ನೀವು ಕರೆಕ್ಟಾದ ರೀತಿಯಲ್ಲಿ ನೀವೇನಾದರೂ ಅವನಿಗೆ ಮೇಲೆ ನೀವು ಕಾನೂನು ಕ್ರಮ ಜರುಗಿಸಿದರೆ ಇಡೀ ದೇಶ ಇವತ್ತು ನಿಮ್ಮನ್ನ ಮೆಚ್ತಾ ಇತ್ತು. ಯಾವುದೋ ಒಂದು ಪಕ್ಷ, ಈಗ ಈ ಪಕ್ಷ ಆಪೋಸಿಟ್ ಇರುವಂಥ ಪಕ್ಷ ಎತ್ತು ಹೊರಗಡೆ ಬಿಡೋದು, ಅವತ್ತು ನೀವೇ ಎತ್ತು ಹೊರಗಡೆ ಬಿಟ್ಟಿದ್ರಿ, ಇಡೀ ದೇಶ ನಿಮ್ಮನ್ನ ಮೆಚ್ತಾ ಇತ್ತು. ಆದರೆ ನಿಮಗೆ ಅಧಿಕಾರಕ್ಕೋಸ್ಕರ ನೀವು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಏನಾದರೂ ನೀವು ತಿರುಗಿ ನೀವು ರಾಜಕೀಯವಾಗಿ ಪ್ರಜ್ವಲ್ ಆಗಲಿ ರೇವಣ್ಣ ಆಗಲಿ ರಾಜಕೀಯವಾಗಿ ನೀವು ತಿರುಗಿ ಮೇಲೆ ಬರೋಕ್ಕಾಗಲ್ಲ. ಬೀದಿಯಲ್ಲಿ ಹೋದರೆ ಹೆಣ್ಣು ಮಕ್ಕಳು ಪರ್ಕೆಯಲ್ಲಿ ಹೊಡಿತಾರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ತಾಳ್ಮೆ ಅಂತ ಇದೆ, ಆದರೆ ಆ ತಾಳ್ಮೆ ಹೆಣ್ಮಕ್ಳು ಕಡಿಸ್ಕೊಂಡು ಬಿಟ್ರೆ ಭದ್ರಕಾಲಿ ಆಗ್ತಾರೆ. ಹಿಂಗೆ ಭದ್ರಕಾಲಿ ಆಗ್ತಾರೆ. ಬೀದಿಯಲ್ಲಿ ನಿಮಗೆ ಪರ್ಕೆ ಏಟು ಬೀಳುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಇವತ್ತು ಸಾಮಾನ್ಯ ವ್ಯಕ್ತಿ ಇವತ್ತು ಭವಾನಿ ರೇವಣ್ಣ ಅವ್ರ ಕಾರಿಗೆ ಒಂದು ಆಕ್ಸಿಡೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಭದ್ರಕಾಳಿ ರೂಪದಲ್ಲಿ ವರ್ತನೆ ಮಾಡಿದಂತಹ ಭವಾನಿ ರೇವಣ್ಣ ಇವತ್ತು ಅವ್ರ ಮಗ ಮಾಡಿದಂತಹ ತಪ್ಪುಗಳನ್ನ ಗೊತ್ತಿದ್ದು ಇದನ್ನು ಅವಾಯ್ಡ್ ಮಾಡಿದ್ದಿದ್ರೆ ಅವನ ಮಗ ಉತ್ತಮವಾಗಿರ್ತಿದ್ದ ಅಂತ ಅನ್ಸಲ್ವ ಸರ್? ಆಲ್ರೆಡಿ ಇದು ಬಂದು ಹೆಂಗಿದೆ ಅಂದರೆ, ನಾನು ಅದೇ ಹೇಳಿದೆ, ನಾನು 2800 ವಿಡಿಯೋ ಅಂದರೆ ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ತಾಯಿ ತಂದೆ ಗೊತ್ತಾಗಲ್ವಾ? ಒಂದು ತಾಯಿ ತಂದೆ ಮಗ ಬಂದು ಕರೆಕ್ಟಾಗಿ ತಾಯಿ ತಂದೆ ಇದ್ದರೆ, ಒಬ್ಬ ಕುಡಿದ್ಬಿಟ್ಟು ಒಳಗಡೆ ಬಂದಿದ ತಕ್ಷಣ ಅವ್ನಿಗೆ ಒಳ್ಳೆ ವಾಸನೆ ಬರುತ್ತೆ. ಅವಾಗಲೇ ಅವನ್ನ ಚಪ್ಪಲಿಯಲ್ಲಿ ಹೊಡೆದ್ರೆ ಅವನ ಮಗ ಏನು ಮಾಡ್ತಾನೆ? ತಾಯಿ ತಂದೆಗೆ ಎದುರ್ತಾ ಇದ್ದ. ಹಿಂಗೆ ಇಲ್ಲಿ ಎದ್ದು ಕಾಣ್ತಾ ಇರೋದು ಏನಂದರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಭವಾನಿ ಅವರೇ. ಹಿಂಗೆ ಇವ್ರನ್ನೂ ಹೊಡೆಯೋರು ಅವರೇ. ಯಾಕಂದರೆ ಗಂಡನಿಗೆ ಎಲ್ಲಿ ಗೌರವ ಮರ್ಯಾದೆ ಹೇಳುವೋ ಅವಾಗ ಗಂಡು ಮಕ್ಕಳು ತಪ್ಪಾದ ದಾರಿಯಲ್ಲಿ ಹೋಗ್ತಾರೆ. ನೀವು ಅಷ್ಟೇ. ಯಾಕಂದರೆ ಭವಾನಿ ಅವರಿಗೆ ರೇವಣ್ಣ ಅವರು ಹೆಂಗಿದ್ರಂತ ಇಡೀ ಎಲ್ಲರಿಗೂ ಗೊತ್ತಾಗ್ತದೆ. ಅವ್ರ ಮುಂದೆ ಅವ್ರು ಉಸಿರು ಬಿಡಲ್ಲ. ಆ ಥರ ಇದರಲ್ಲಿ ಇವತ್ತು ತಾಯಿನೂ ಕಾರಣ ಆಗ್ತಾರೆ ಸರ್. ಅವ್ರ ಮೇಲೇನೂ ಕ್ರಮ ಜರುಗಿಸ್ಬೇಕು. ಯಾಕಂದರೆ ಕಿಡ್ನಾಪ್ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥ ಹುಡುಗ ಭವಾನಿ ಅವ್ರು ಭವಾನಿ ಅಕ್ಕ ಕರ್ಸಿದ ಮೇಲೇ ನಮ್ಮ ತಾಯಿನ ಅವ್ರ ಹೆಸರಲ್ಲೇ ಕರ್ಕೊಂಡು ಹೋದ್ರು ಅಂತ ಹೇಳಿ ಅದರಲ್ಲಿ ಸೇರಿಸಿದ್ದಾನೆ. ಅದು ತನಿಖೆ ಆಗಬೇಕು, ಅವರು ಜೈಲಿಗೆ ಹೋಗ್ಬೇಕು ಸರ್.
ಅದರಲ್ಲಿ ಯಾವುದೇ ರೀತಿ ಇದೆಯಲ್ಲ ಸರ್. ಆಲ್ರೆಡಿ ಹಂಗಂದ್ರೆ ಇಡೀ ಹಾಸನ ಜನರಿಗೆ ಗೊತ್ತಾಗಿತ್ತು ಅವರು ಹೆಂಗೆ ಏನು ಎಂತ ಅಂತ ಹೇಳಿ. ಏನು ಇದೇ ಕಾರ್ತಿಕ್ ಏನು ವಿಡಿಯೋನ ಬಿಟ್ಟಿದ್ದಾನೋ ಅವನು ಒಂದು ವರ್ಷಕ್ಕೆ ಮುಂಚೆ ತಮಗೆಲ್ಲ ಗೊತ್ತಿರುತ್ತೆ. ಅವನ ಜಾಗನ್ನ ಬಂದು ವಶಪಡಿಸ್ಕೊಂಡು ಅವನು ಮುಂದೆ ಅವನ್ನ ಹೊಡೆದು ಅವ್ನು ಎಂತಿಗೆ ಹೊಡೆದು ಎಲ್ಲ ಮಾಡಿ ಆಮೇಲೆ ಅವನು ಹೊರಗಡೆ ಬಂದು ಒಂದು ವಿಡಿಯೋ ಮಾಡಿ ಎಲ್ಲ ಬಿಟ್ಟಿದ್ದ. ಆ ಥರ ಯಾಕಂದರೆ ಯಾವುದಾದ್ರೂ ಒಂದು ಜಾಗನ ನೋಡಿದ್ರೆ ಅದು ಅವ್ರ ಸ್ವಂತ. ಯಾರಿಗೆ? ಭವಾನಿ ಅವರಿಗೆ. ಅವರು ಇವನು ಮಗ ಬಂದು ಕಾಮುಕ ಪಿಸಾಸಿ ಅಂತ ಹೇಳಿದ್ರೆ ಇವರು ಅದೇ ಹೇಳ್ತಾ ಇಲ್ಲ, ಏನು ಭೂ 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 ಭೂಮಾಫಿಯಾದ ಪಿಸಾಸಿ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾರನ್ನ? ಭವಾನಿ ಅವ್ರನ್ನ. ಅದು ಎರಡರ ಮಧ್ಯದಲ್ಲಿ ರೇವಣ್ಣ ಬಂದು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಹಿಂಗೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ನಮ್ಗೆ ನೋವಾಗುತ್ತೆ. ಏನು ನೋವಾಗುತ್ತೆ ಅಂದರೆ ಈ ದೇಶದ ಪ್ರಧಾನಿಯಾಗಿದ್ದಂಥ ದೇವೇಗೌಡರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರ ಮಾನ ಮರ್ಯಾದೆಗಳನ್ನ ಹರಾಜು ಆಗದಂಥವ್ರು. ಇವ್ರನ್ನ ಕೂಡಲೇ ಗಡೀಪಾರು ಮಾಡಬೇಕು. ಪಕ್ಷದಿಂದ ಇವ್ರನ್ನ ವಜಾ ಮಾಡಬೇಕು. ಈ ರಾಜ್ಯದಿಂದ ಇವ್ರನ್ನ ಗಡೀಪಾರು ಮಾಡಬೇಕು. ಯಾಕಂದರೆ ಇವನು ಏನಾದರೂ ತಿರುಗಿ ಏನಾದರೂ ಬಂದರೆ ಇವನು ಉಮೇಶ್ ರೆಡ್ಡಿ ಇದ್ದಂಗೆ. ಹಿಂಗೆ ಉಮೇಶ್ ರೆಡ್ಡಿ ಆದರೂ 10-20 ಇವನು ಒಳಗಡೆ ಅದಕ್ಕಿಂತ ಸುಮಾರು ಒಂದು 20-30 ಉಮೇಶ್ ರೆಡ್ಡಿ ಇರ್ತಾರಂತ ಕಾಣುತ್ತೆ. ಇಲ್ಲ ಒಂದು 100 ಜನ ಆದರೂ ಇರ್ಬೋದು. ಆ ಥರ ಒಂದು ಕಾಮುಕನ್ನ, ಆ ಥರ ಒಂದು ಸೈಕೋನ ಕೂಡಲೇ ಬಂಧಿಸಿ ಇದು ಮಾಡಬೇಕು. ಯಾಕಂದರೆ ಬೇರೆ ದೇಶದಲ್ಲಿ ಇದ್ದಾನೆ ಅಂತಾರೆ. ಈಗ ಆ ದೇಶದಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದಾನಂತ ನಾವು ಗೊತ್ತಿಲ್ಲ. ಹಿಂಗೆ ಅದರಿಂದ ನಾವೇನು ಹೇಳ್ತಾ ಇದ್ದೀವಿ, ಕೂಡಲೇ ಅವನ್ನ ಬಂಧಿಸಬೇಕು. ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳು, ನಾವು ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ನಮಗೆ, ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಅಧಿಕಾರಿಗಳು ನಮ್ಮ ರಾಜ್ಯದ ಮಾನ ಮರ್ಯಾದೆ ಘನತೆ ಗೌರವವನ್ನು ಕಾಪಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಿಗೆ ನಾವು ಒತ್ತಡವನ್ನು ತರ್ತಾ ಇದ್ದೀವಿ ಸರ್.